ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣದ ಬಗ್ಗೆ ಪರಿಹಾರ ಈಗ ಯಾರು ಅಕ್ಯೂಸ್ಡ್ ಪರ್ಸನ್ಸ್ ಇದ್ದಾರೆ ಅವರೆಲ್ಲರೂ ಅರೆಸ್ಟ್ ಮಾಡಿದ್ದೀವಿ, ತನಿಖೆ ನಡೀತಾ ಇದೆ. ಯಾರನ್ನೂ ಕೂಡ ನಮ್ಮ ಸರ್ಕಾರದಲ್ಲಿ ಯಾರೂ ಕೂಡ ಕಾನೂನನ್ನ ಕೈಗೆ ತಗೊಳ್ಳಿಕ್ಕೆ ಬಿಡಲ್ಲ. ಅವ್ರು ಯಾವುದೇ ಧರ್ಮಕ್ಕೆ ಸೇರಿರ್ಬೋದು, ಯಾವುದೇ ಜಾತಿಗೆ ಸೇರಿರ್ಬೋದು, ಕಾನೂನನ್ನು ಯಾರೂ ಕೂಡ ಕೈಗೆ ತಗೊಳ್ಳೋಂಗಿಲ್ಲ. ಕಾನೂನು ರೀತಿಯ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆದರೆ ಸಿದ್ದರಾಮಯ್ಯ ಆಗಲಿ ಸರ್ಕಾರ ಆಗಲಿ ಯಾರಾದರೂ ಇದುವರೆಗೆ ನೈತಿಕ ಪೊಲೀಸ್ಗಿರಿ ಬಗ್ಗೆ ಬಾಕಿ ಕಡೆ ಮಾತಾಡ್ತಾ ಇಲ್ಲ ಅಂತ ಆರೋಪ. ಏನು ಮಾತಾಡಿದ್ರೆ ಮಾತ್ರ ಕ್ರಮನ, ಮಾತಾಡದೇನೆ ಮಾಡೋದ ಕ್ರಮ ತಗೊಳಕ್ಕಾಗಲ್ವಾ? ಈಗ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಈ ಕೇಸ್ನಲ್ಲೂ ಕೂಡ ಯಾರೇ ಕಾನೂನು ಕೈಗೆ ತಗೊಂಡಿದ್ರು ಕೂಡ ಅವ್ರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ. ಯಾರನ್ನು ಕೂಡ ಇದರಲ್ಲಿ ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಧೈರ್ಯ ತುಂಬೋದಾಗ್ಲಿ ಪರಿಹಾರ ಕೊಡುವಂತ ಕೆಲಸಗಳು ಮಾಡಿಲ್ಲ ಅಂತ ಹೇಳಿ ಸಂತ್ರಸ್ತರ ಆರೋಪ. ಯಾರು ಸಂತ್ರಸ್ತರು ಇದುವರೆಗೂ ಬಂದು ಯಾವ ಸರ್ಕಾರ ಈಗ ತಾನೇ ಅರ್ಜಿ ಕೊಟ್ಟಿದ್ದಾರೆ. ನಾನು ವಿಲ್ ಕನ್ಸಿಡರ್ ನೋಡ್ತೀನಿ. ನಾನು ಯಾರು SIT ನಲ್ಲಿರೋರು ಪೊಲೀಸ್ನವರೇ, ಈಗ ಮಾಡೋರು ಪೊಲೀಸ್ನವರೇ ಅಲ್ವಾ? SIT ಅಂದ್ರೆ ಏನು? ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಅಂತ. ಹೇಳಪ್ಪ ಇಲ್ಲಿ ನೋಡ, ಅದು ತನಿಖೆ ನಡೀತಾ ಇದೆ, ಪ್ರಾಥಮಿಕ ವರದಿ ಬರಲಿ, ಬಂದ ಮೇಲೆ ತೀರ್ಮಾನ ಮಾಡ್ತಾರೆ. ಬೊಮ್ಮಾಯಿ ಅವರು ಹೇಳಿದ್ರು ಅಂತ ಮಾಡಲ್ಲ. ಅಗತ್ಯ ಯಾರನ್ನು ಮುಚ್ಚಾಕ ಪ್ರಶ್ನೆನೇ ಇಲ್ಲ, ಯಾರಿಗೂ ಮುಚ್ಚಾಕ ಪ್ರಶ್ನೆನೇ ಇಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಕಠಿಣವಾದಂಥ ಕ್ರಮಗಳನ್ನು ತಗೊಳ್ತೀವಿ. ಒಬ್ರು ಮಾತಾಡ್ರಿ. ಈಗ ಕೊಟ್ಟಿದ್ದಾರೆ ಅರ್ಜಿನ, ಅತ್ಯಾಚಾರ ಹಾಗೂ ಅನ್ಯಾಯಕ್ಕೆ ಒಳಗಾದ ನಮ್ಮ ಸಹೋದರಿಗೆ ನ್ಯಾಯ ಹಾಗೂ ಪರಿಹಾರಕ್ಕಾಗಿ ಅಂತ ಕೊಟ್ಟಿದ್ದಾರೆ. ಸರ್ಕಾರ ಇದನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತಗೊಳ್ಳುತ್ತೆ. ಹೊಸ ವಂಟಮೂರಿ ಪ್ರಕರಣದಲ್ಲಿ ಶೀಘ್ರವೇ ಹೋದ್ರಿ, ಗೃಹ ಮಂತ್ರಿಗಳು ಹೋದ್ರು, ಎಲ್ಲರೂ ಎಲ್ಲಿಗೆ? ಹೊಸ ವಂಟಮೂರಿ ಬೆಳಗಾವಿ ಅಲ್ಲಿ ಕೇಳಪ್ಪ, ಇಲ್ಲಿ ಅಲ್ಲಿ ಹೋಮ್ ಮಿನಿಸ್ಟರ್ ಇದ್ರು, ಹೋಗಿದ್ ಬರ್ರಿ ನೋಡ್ಕೊ ಬರ್ರಿ ಅಂತ ನಾನೇ ಕಳಿಸಿದೆ. ಇಲ್ಲಿ ಹೋಮ್ ಮಿನಿಸ್ಟರ್ ಇರಲಿಲ್ಲ, ಶಿವಣ್ಣ ಹೋಗಿದ್ದು ಬಂದಿದ್ದಾರೆ ಅಲ್ಲಿಗೆ. ಶಿವಣ್ಣ ಕೇಂದ್ರದ, ಕೇಳಪ್ಪ ಇಲ್ಲಿ ನಮ್ಮ ಶಿವಣ್ಣ ಎಕ್ಸ್ ಮಿನಿಸ್ಟರ್ ಅಲ್ವಾ, ಜವಾಬ್ದಾರಿ ಇಲ್ವಾ ಅವರಿಗೆ? ಟೈಮಿಂಗ್ ಅಲ್ಲೇ ಹೋಗಿದ್ದು ಬಂದಿದ್ದಾರೆ.